ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು, ನನಗೆ ಕಾಯಿಲೆಗಳು ಬರಬಾರ್ದು, ಕಾಯಿಲೆ ಬಂದರೂ ಅದನ್ನ ಸರಿಯಾಗಿ ಎದುರಿಸಬೇಕು ಅಂದ್ರೆ ಇದೆಲ್ಲದಕ್ಕೂ ರಾಮಬಾಣ ವ್ಯಾಯಾಮ. ಪ್ರತಿದಿನ ಅರ್ಧ ಗಂಟೆ ವಾಕಿಂಗ್ ಆದ್ರೂ ಮಾಡಬೇಕು ಅಂತ ಹೇಳ್ತಾರೆ. ವಾರದಲ್ಲಿ 5 ದಿನ ಆದ್ರೂ ವಾಕಿಂಗ್ ಮಾಡಬೇಕು ಅಂತ ಹೇಳ್ತಾರೆ. ನಾನು ಅಷ್ಟು ಮಾಡಿದ್ರೆ ನನ್ನ ದೇಹ ತೂಕ ಇಳಿಸ್ಲಿಕ್ಕೆ ಸಾಧ್ಯನಾ? ಸಕ್ಕರೆ ಕಾಯಿಲೆ ಇದ್ರೆ ಬ್ಲಡ್ ಶುಗರ್ ಮೇಂಟೈನ್ ಮಾಡಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಪ್ರತಿದಿನ ನಾನು ಜೀವನದಲ್ಲಿ ಲವಲವಿಕೆಯಿಂದ ಇರಬೇಕು, ಸದಾ ಚೈತನ್ಯದಿಂದ ಇರಬೇಕು ಅಂತಂದ್ರೆ ಯಾವ ವ್ಯಾಯಾಮಗಳನ್ನು ಮಾಡಬೇಕು, ಹೇಗ್ ಮಾಡಬೇಕು, ಎಷ್ಟೊತ್ತು ಮಾಡಬೇಕು? ಈ ಪ್ರಶ್ನೆಗಳಲ್ಲಿ ಹಲವಾರು ಗೊಂದಲಗಳಿದೆ. ಎಲ್ಲರಿಗೂ ಗೊತ್ತು ವ್ಯಾಯಾಮ ಮಾಡೋದು ಒಳ್ಳೇದು ಅಂತ, ಆದ್ರೆ ನಾವ್ ಎಷ್ಟು ಜನ ಪ್ರತಿನಿತ್ಯ ಮಾಡ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗುತ್ತೆ? ಸರಿಯಾದ ರೀತಿಯಾದಂತಹ ವ್ಯಾಯಾಮ ಅಂದ್ರೆ 3 ಕಾಂಪೊನೆಂಟ್ಸ್ ಇರಬೇಕು: ಫ್ಲೆಕ್ಸಿಬಿಲಿಟಿ, ಏರೋಬಿಕ್ಸ್ ಮತ್ತು ರೆಸಿಸ್ಟೆನ್ಸ್ ಟ್ರೈನಿಂಗ್. ಕೇವಲ ವಾಕಿಂಗ್ ಮಾಡಿದ್ರೆ ಸಾಕಾಗತ್ತಾ? ಯೋಗ ಅಷ್ಟೇ ಮಾಡಿದ್ರೆ ಸಾಕಾಗತ್ತಾ? ಜಿಮ್ ಅಷ್ಟೇ ಮಾಡಿದ್ರೆ ಸಾಕಾಗತ್ತಾ? ಇವೆಲ್ಲವನ್ನೂ ಸರಿಯಾಗಿ ಸೇರಿಸ್ಕೊಂಡು ನಾವು ಹೇಗೆ ನಮ್ಮ ಜೀವನದಲ್ಲಿ ವ್ಯಾಯಾಮವನ್ನು ಮಾಡಬೇಕು, ಈ ವಿಷಯವನ್ನ ನಾವಿವತ್ತು ಅರ್ಥ ಮಾಡ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ನನ್ನ ದೇಹಕ್ಕೆ ಸರಿಯಾದ ವ್ಯಾಯಾಮವನ್ನ ನಾನು ಪ್ರತಿನಿತ್ಯ ಮಾಡಬೇಕು ಅಂದ್ರೆ ಏನೇನ್ ಮಾಡಬೇಕು? ಮೊದಲು ನಾನು ಮನಸ್ಸು ಮಾಡಬೇಕು, ಪ್ರತಿನಿತ್ಯ ನಾನು ವ್ಯಾಯಾಮ ಮಾಡೇ ಮಾಡ್ತೀನಿ ಅಂತ ಆ ನಿರ್ಧಾರ ಮಾಡಬೇಕು. ನಂತರ ಪ್ರತಿನಿತ್ಯ ಆ ವ್ಯಾಯಾಮವನ್ನು ಮಾಡಲಿಕ್ಕೆ, ರೆಗ್ಯುಲರ್ ಆಗಿ ವ್ಯಾಯಾಮ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು, ಅದನ್ನ ಕಾರ್ಯರೂಪಕ್ಕೆ ತರಬೇಕು. ನಂತರ ಎಷ್ಟು ಹೊತ್ತು ವ್ಯಾಯಾಮ ಮಾಡಬೇಕು ಮತ್ತು ಯಾವ ವ್ಯಾಯಾಮ ಮಾಡಬೇಕು ಅಂತ ನಾವು ಅರ್ಥ ಮಾಡ್ಕೋಬೇಕು. ನಾನು ಮನಸ್ಸು ಮಾಡೋದು ಅಂತಂದ್ರೆ ಏನು? ಒಂದು ಸರ್ವೆ ಮಾಡಿದ್ರು. ವ್ಯಾಯಾಮ ಮಾಡಬೇಕಾ? ವ್ಯಾಯಾಮದಿಂದ ಏನೇನು ಉಪಯೋಗ ಆಗುತ್ತೆ? ವ್ಯಾಯಾಮದಿಂದ ನಮ್ಮ ದೇಹದಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಪ್ರಶ್ನೆ ಮಾಡಿದ್ರು. ಹಲವಾರು ಜನರಲ್ಲಿ ಪ್ರಶ್ನೆ ಮಾಡಿದಾಗ ಕೆಲವೊಬ್ರು ನನ್ನ ದೇಹ ತೂಕ ಕಡಿಮೆ ಮಾಡ್ಲಿಕ್ಕೆ, ನನ್ನ ಸಕ್ಕರೆ ಪ್ರಮಾಣವನ್ನು ರಕ್ತದಲ್ಲಿ ಕಡಿಮೆ ಮಾಡಿ ನನ್ನ ಶುಗರ್ ಕಂಟ್ರೋಲ್ ಮಾಡಿ ಇಟ್ಕೊಳ್ಳಿಕ್ಕೆ, ನನ್ನ ಹೃದಯದ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳೋಕೆ, ಹೃದಯಾಘಾತದಿಂದ ನನ್ನ ಕಾಪಾಡ್ಕೊಳ್ಳೋಕೆ, ನನ್ನ ಮಾಂಸಖಂಡಗಳನ್ನ ಚೆನ್ನಾಗಿ ಗಟ್ಟಿ ಮಾಡ್ಕೊಳ್ಳಿಕ್ಕೆ ನಾನು ವ್ಯಾಯಾಮ ಮಾಡಬೇಕು, ನನ್ನ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡ್ಲಿಕ್ಕೆ ನಾನು ವ್ಯಾಯಾಮ ಮಾಡಬೇಕು, ನನ್ನ ದೇಹದಲ್ಲಿ ಶಕ್ತಿ ಹೆಚ್ಚಿಸ್ಲಿಕ್ಕೆ ವ್ಯಾಯಾಮ ಮಾಡಬೇಕು. ಹೀಗೆ ಹಲವಾರು ಉತ್ತರಗಳನ್ನು ಹೇಳಿದ್ರು. ಅವೆಲ್ಲವೂ ಸರಿ ಉತ್ತರ. ಆದ್ರೆ ಎಷ್ಟು ಜನ ವ್ಯಾಯಾಮ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದಾಗ ಪ್ರತಿನಿತ್ಯ ಸರಿಯಾಗಿ ವ್ಯಾಯಾಮ ಮಾಡ್ತಾ ಇರೋರ ಸಂಖ್ಯೆ 5ರಿಂದ 10% ಕಡಿಮೆನೇ ಇತ್ತು. ಆದ್ರಿಂದ ನಾವು ಸರಿಯಾದ ರೀತಿಯಲ್ಲಿ ಮನಸ್ಸು ಮಾಡೋದು ಮುಖ್ಯ. ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ನಾವು ಏನೇನ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ನಾವು ಪ್ರಶ್ನೆ ಮಾಡ್ಕೋಬೇಕು. ಯಾಕೆ ನನಗೆ ಗೊತ್ತಿದ್ರೂ ನನಗೆ ವ್ಯಾಯಾಮ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ನಾವು ನಮ್ಮನ್ನ ಪ್ರಶ್ನೆ ಮಾಡ್ಕೋಬೇಕು. ಪ್ರತಿದಿನ ವ್ಯಾಯಾಮ ಮಾಡ್ಬೇಕು ಅಂದ್ರೆ ನಾವ್ ಏನೇನು ಉಪಾಯವನ್ನು ಮಾಡ್ಬೋದು? ನಾವು ಪ್ರತಿದಿನ ಸ್ನಾನ ಮಾಡ್ತೀವಿ, ಪ್ರತಿದಿನ ತಿಂಡಿ ತಿಂತೀವಿ, ಅದಕ್ಕೆ ನಾವು ಯಾರು ಹೇಳ್ಬೇಕು ಅಂತಿಲ್ಲ. ಆದ್ರೆ ಪ್ರತಿದಿನ ವ್ಯಾಯಾಮ ಮಾಡ್ಬೇಕು ಅಂದ ತಕ್ಷಣ ನಮ್ಮ ದೇಹ ಸ್ಟಾರ್ಟಿಂಗ್ ಅಲ್ಲಿ ಏನೋ ಒಂದು ಜೋಶಲ್ಲಿ ಒಂದು 4 ದಿನ 5 ದಿನ 1 ವಾರ ಮಾಡ್ಬಿಡ್ತೀವಿ. ಆ ನಂತರ ನಮ್ಮ ಮನಸ್ಸು ಅದಕ್ಕೆ ಏನೋ ಒಂದು ನೆಪ, ಏನೋ ಒಂದು ಎಕ್ಸ್ಕ್ಯೂಸ್, ಏನೋ ಒಂದು ತಪ್ಪಿಸ್ಕೊಳ್ಳಿಕ್ಕೆ ನೋಡ್ತಾ ಇರುತ್ತೆ. ಅದು ಆಗ್ಬಾರ್ದು ಅಂತಂದ್ರೆ ಸ್ವಲ್ಪ ಆದ್ರೂ ಕಷ್ಟಪಟ್ಟಾದ್ರೂ 21 ಡೇಸ್ 21 ದಿನ ಆದ್ರೂ ನಾವು ಅದನ್ನ ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ತೀವಿ. 21 ದಿನ ಆದ್ರೂ ಅದನ್ನ ನಾವು ಮಾಡಿದ್ರೆ ನಂತರ ಅದು ನಮ್ಗೆ ಹ್ಯಾಬಿಟ್ ಆಗ್ಬಿಡುತ್ತೆ, ಅದು ನಮ್ದಾಗ್ಬಿಡುತ್ತೆ. ಅವಾಗ ಆ ತಪ್ಪಿಸುವಂತಹ ಸಾಧ್ಯತೆ ಕಡಿಮೆ ಅಂತ ಹೇಳ್ತೀವಿ. ಇನ್ನೊಂದು ಒಳ್ಳೆ ಉಪಾಯ ಅಕೌಂಟಬಿಲಿಟಿ ಪಾರ್ಟ್ನರ್ ಇರಬೇಕು ಅಂತ ಹೇಳ್ತೀವಿ. ಅಂದ್ರೆ ನನ್ನ ಕ್ಲೋಸ್ ಫ್ರೆಂಡ್ ಯಾರಾದ್ರೂ ಒಬ್ರು, ಅಥವಾ ನಮ್ಮ ಮನೆಯಲ್ಲಿ ಯಾರಾದ್ರೂ ಒಬ್ರು ಫ್ಯಾಮಿಲಿ ಮೆಂಬರ್ ಯಾರಾದ್ರೂ ನಾನು ಪ್ರತಿದಿನ ವ್ಯಾಯಾಮ ಮಾಡಿದೀನಿ ಅಂತ ಅವ್ರಿಗೆ ಹೇಳುವಂಥದ್ದು, ಅಥವಾ ನನ್ನ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಅಥವಾ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾನೊಂದು ಫೋಟೋ ಹಾಕ್ತೀನಿ ಅಥವಾ ಒಂದು ಮೆಸೇಜ್ ಹಾಕ್ತೀನಿ, ಇವತ್ತು ನಾನು ವ್ಯಾಯಾಮ ಮಾಡಿದೆ ಅಂತ. ಈ ರೀತಿ ನಾವು ಒಂದು ಕಮಿಟ್ಮೆಂಟ್ ಮಾಡ್ಕೊಂಡ್ರೆ ನಂತರ ಅದನ್ನ ಸುಲಭವಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ನನ್ಗೆ ತಪ್ಪಿಸ್ಲಿಕ್ಕೆ ಮನ್ಸು ಬರಲ್ಲ. ಅಥವಾ ಒಂದು 4-5 ಜನರ ಒಂದು ಫ್ರೆಂಡ್ ಸರ್ಕಲ್, ಒಂದು ಪಿಯರ್ ಗ್ರೂಪ್ ಅಂತ ನಾವು ಮಾಡ್ಕೋಬೇಕು. ಬೆಳಗ್ಗೆ ದಿನ ವಾಕಿಂಗ್ ಹೋಗುವಂತ ಒಂದು ಗ್ರೂಪ್ ಅಂತ. ಇವತ್ತು ನಾನು ಯಾಕೆ ಬರ್ತಾ ಇಲ್ಲ ಅಂತ ನಾನು ಅವ್ರಿಗೆ ಕಾರಣ ಹೇಳ್ಬೇಕಲ್ಲ ಅನ್ನೋದಕ್ಕಾದ್ರೂ ನಾನು ಹೋಗ್ತೀನಿ ಅಂತ. ಸೊ ಅದಕ್ಕೋಸ್ಕರ ಈ ರೀತಿ ಇದ್ದಾಗ ನಾನು ತಪ್ಪಿಸುವಂತ ಸಾಧ್ಯತೆ ಕಡಿಮೆ ಅಂತ. ನಾವ್ ಏನೋ ಆಗಿ 1 ದಿನ ತಪ್ಪಿಸಿದ್ರು 2ನೇ ದಿನ ಅದನ್ನ ತಪ್ಪಿಸದೇ ಇರೋ ಹಾಗೆ ನೋಡ್ಕೊಂಡು ಹೋಗೋದು ಬಹಳ ಮುಖ್ಯ. ಒಂದು 3-4 ದಿನ ಕಂಟಿನ್ಯೂಸ್ ಆಗಿ ನಾನು ವ್ಯಾಯಾಮ ಮಾಡೋದನ್ನ ನಿಲ್ಸ್ಬಿಟ್ರೆ ನಂತರ ಮತ್ತೆ ವಾಪಸ್ ಶುರು ಮಾಡುವಂತದ್ದು ಬಹಳ ಕಷ್ಟ ಆಗ್ಬಿಡುತ್ತೆ. ಈ ವ್ಯಾಯಾಮ ಮಾಡ್ಬೇಕಾದ್ರೆ ಅವರವರ ಅಭಿರುಚಿಗೆ ತಕ್ಕ ಹಾಗೆ ಬೇರೆ ಬೇರೆ ವ್ಯಾಯಾಮವನ್ನ ಆಯ್ಕೆ ಮಾಡ್ಕೋಬಹುದು. ಅಂದ್ರೆ ಕೆಲವೊಬ್ಬರಿಗೆ ವಾಕಿಂಗ್ ಮಾಡೋದು ಇಷ್ಟ ಆಗ್ಬೋದು, ಇನ್ ಕೆಲವೊಬ್ಬರಿಗೆ ಸೈಕ್ಲಿಂಗ್ ಮಾಡೋದು ಅಥವಾ ಸ್ವಿಮ್ಮಿಂಗ್ ಮಾಡೋದು ಚೆನ್ನಾಗಿ ಅನ್ಸ್ಬೋದು, ಇನ್ ಕೆಲವೊಬ್ರು ನಾನು ಪ್ರತಿನಿತ್ಯ ಡ್ಯಾನ್ಸ್ ಮಾಡ್ತೀನಿ ಅಥವಾ ನಾನು ಪ್ರತಿನಿತ್ಯ ಆಟ ಆಡ್ತೀನಿ, ಶಟಲ್ ಬ್ಯಾಡ್ಮಿಂಟನ್ ಅಥವಾ ಕ್ರಿಕೆಟ್ ಆಟ ಆಡಿ ನನಗೆ ವ್ಯಾಯಾಮ ಸಿಗುತ್ತೆ ಅಂತ ಹೇಳ್ಬೋದು. ಎಲ್ಲದೂ ಸರಿನೇ, ಯಾವುದು ಸರಿ ತಪ್ಪು ಅಂತಲ್ಲ. ಆದ್ರೆ ನಮ್ಮ ದೇಹದ ಪ್ರಕೃತಿಗೆ ಅನುಗುಣವಾಗಿ, ನಮ್ಮ ಅಭಿರುಚಿಗೆ, ನನ್ನ ಚಾಯ್ಸ್ಗೆ ಅನುಗುಣವಾಗಿ ಪ್ರತಿನಿತ್ಯ ನನಗೆ ಯಾವ್ದನ್ನ ನಾನು ಪ್ರತಿನಿತ್ಯ ಮಾಡ್ಲಿಕ್ಕೆ ಕಂಟಿನ್ಯೂ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನ ಆಯ್ಕೆ ಮಾಡ್ಕೋಬೇಕು. ಅದು ಮುಖ್ಯ ಅಂತ. ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳುತ್ತೆ ವಾರದಲ್ಲಿ 150 ನಿಮಿಷ ಅಂದ್ರೆ 5 ದಿನ ಆದ್ರೂ ವಾರದಲ್ಲಿ ಅರ್ಧ ಗಂಟೆ ನಾವು ಬ್ರಿಸ್ಕ್ ವಾಕ್, ಫಾಸ್ಟ್ ಆಗಿ ವಾಕಿಂಗ್ ಮಾಡೋದು ಅವಶ್ಯಕ ಅಂತ. ಆದ್ರೆ ಅಷ್ಟೇ ಸಾಕಾಗತ್ತಾ?
ನನ್ನ ದೇಹ ತೂಕ ಇಳಿಸಕ್ಕೆ, ನನ್ನ ಡಯಾಬಿಟಿಸ್ ಅಲ್ಲಿ ಶುಗರ್ ಕಂಟ್ರೋಲಿಗೆ ಅಷ್ಟೇ ಸಾಕಾಗುತ್ತಾ? ಖಂಡಿತ ಇಲ್ಲ. ಅದಕ್ಕಿಂತ ನಾವು ಹೆಚ್ಚು ಮಾಡ್ಬೇಕಾಗುತ್ತೆ. ದೇಹ ತೂಕ ಇಳಿಸ್ಬೇಕು ಅಂದ್ರೆ ಅಷ್ಟಾದ್ರೂ ಅರ್ಧ ಗಂಟೆ ಆದ್ರೂ ಪ್ರತಿನಿತ್ಯ ವ್ಯಾಯಾಮ ಮಾಡಲೇಬೇಕು ಅನ್ನೋದು ರೂಲ್. ಅದ್ರ ಮೇಲೆ ಮಾಡಿದ್ರೆ ನಮ್ಮ ದೇಹಕ್ಕೆ ಹಲವಾರು ಉಪಯೋಗಗಳು ಸಿಗುತ್ತೆ. ಸೊ ಎಷ್ಟು ಮಾಡಬೇಕು ಅಂತ ನಾವು ಹೇಗ್ ಮಾಡ್ಬೇಕು? ಈಗ ಯಾರೋ ಒಬ್ಬರನ್ನ ನೋಡ್ಕೊಂಡು ನಾನು ನಾಳೆಯಿಂದ 5 ಕಿಲೋಮೀಟರ್ ಅವ್ರು ಓಡ್ತಾರೆ ಅಂತ ಹೇಳ್ಕೊಂಡು ನಾನು 5 ಕಿಲೋಮೀಟರ್ ಓಡಕ್ ಹೋಗ್ಬಿಟ್ರೆ ನನಗೆ ಬಹಳ ತೊಂದರೆಗಳಾಗ್ಬೋದು. ನನ್ನ ಮಂಡಿ ಒಳಕ್ ಬಿಡ್ಬೋದು, ಅಥವಾ ನನ್ನ ಸೊಂಟದಲ್ಲಿ ತೊಂದರೆ ಶುರುವಾಗ್ಬಿಡ್ಬೋದು. ಸೊ ಬೇರೆಯವ್ರನ್ನ ನೋಡ್ಕೊಂಡು ಅವ್ರಷ್ಟು ಮಾಡ್ತಾರಲ್ಲ ಅಂತ ನಾನು ಅಷ್ಟು ಮಾಡೋದು ತಪ್ಪು. ಒಂದೇ ಸಲ ಸಡನ್ ಆಗಿ ಜಾಸ್ತಿ ಮಾಡೋದು ಕೂಡ ತಪ್ಪು. ದೇಹ ತೂಕ ಇಳಿಸ್ಲೇಬೇಕು ಅಂತ ಹೇಳಿ ನಾನು ಇವತ್ತು 3 ಗಂಟೆ ಕಂಟಿನ್ಯೂಸ್ ಆಗಿ ವಾಕಿಂಗ್ ಹೋಗಿ ಬಂದ್ಬಿಡ್ತೀನಿ, ಜಾಸ್ತಿ ತೂಕ ಇಳಿಸ್ತೀನಿ ಅನ್ನೋದು ಕೂಡ ತಪ್ಪು. ನಮ್ಮ ದೇಹಕ್ಕೆ ನಿಧಾನವಾಗಿ ಬಿಲ್ಡಪ್ ಮಾಡ್ತಾ ಬರ್ಬೇಕು. ಅಂದ್ರೆ ಒಂದು ದಿನ ನಾನು ವಾಕಿಂಗ್ ಇವತ್ತು ಶುರು ಮಾಡ್ತಾ ಇದ್ದೀನಿ ಅಂದ್ರೆ ಮೊದಲು 20 ರಿಂದ 30 ನಿಮಿಷ ಮಾತ್ರ ಶುರು ಮಾಡ್ಬೇಕು. ಒಂದು 10-15 ದಿನ ಅದೇ ತರ ಮಾಡಿದ ನಂತರ ಅದನ್ನ ಸ್ವಲ್ಪ ಜಾಸ್ತಿ ಮಾಡ್ಬೋದು. ಅರ್ಧ ಗಂಟೆ ಇದ್ದಿದ್ದು 3/4 ಗಂಟೆ ಮಾಡ್ಬೋದು. ಒಂದು ತಿಂಗಳು ಆ 3/4 ಗಂಟೆಗೆ ನಮ್ಮ ದೇಹ ಸೆಟ್ ಆದ ನಂತರ 1 ಗಂಟೆ ವಾಕಿಂಗ್ ಹೀಗೆ ಮಾಡ್ಬೋದು. ಹೀಗೆ ನಿಧಾನವಾಗಿ ಯಾವುದೇ ಒಂದು ವ್ಯಾಯಾಮವನ್ನ, ಒಂದು ಆಟವನ್ನ ಅಥವಾ ಡ್ಯಾನ್ಸ್ ಅನ್ನ ನಾವು ದೇಹಕ್ಕೆ ವ್ಯಾಯಾಮ ಕೊಡೋದನ್ನ ಜಾಸ್ತಿ ಮಾಡ್ತಾ ಹೋದಾಗ ಅದು ಅದರಿಂದ ಆಗುವಂತಹ ಬೆನಿಫಿಟ್ಸ್, ಉಪಯೋಗ, ಲಾಭಗಳು ನಿಧಾನವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಒಂದು ಹಂತ ತಲುಪಿದ ಮೇಲೆ, ಅಂದ್ರೆ ಈಗ 1 ಗಂಟೆ, 1.5 ಗಂಟೆ, 2 ಗಂಟೆ ವಾಕಿಂಗ್ ಒಂದು ಹಂತ ತಲುಪಿದ ಮೇಲೆ ಆ ಲಾಭ ಏನ್ ಸಿಗುತ್ತೋ ಅದು ಪ್ಲಾಟೋ ಆಗ್ತಾ ಬರುತ್ತೆ. ಅಂದ್ರೆ ಅಷ್ಟು ಮಾಡಿದ್ರು 1 ಗಂಟೆ, 1.5 ಗಂಟೆ ವಾಕಿಂಗ್ ಮಾಡಿದ್ರು ಒಂದೇ, 2 ಗಂಟೆ ವಾಕಿಂಗ್ ಮಾಡಿದ್ರು ಒಂದೇ ಅಂತ ಹೇಳ್ಬೋದು. ನಂತರ ಅದನ್ನೇ ಜಾಸ್ತಿ ಮಾಡ್ತಾ ಹೋದ್ರೆ, ಅಂದ್ರೆ ಒಂದೇ ಸಲ ನಾನು ಜಾಸ್ತಿ ಮಾಡ್ತೀನಿ ಅಂತ ತುಂಬಾ ಜಾಸ್ತಿ ಮಾಡ್ತಾ ಹೋದಾಗ ಕೂಡ ಅದರಿಂದ ನಮ್ಮ ದೇಹಕ್ಕೆ ಅಡ್ಡ ಪರಿಣಾಮಗಳಾಗ್ಬೋದು. ಅದರಿಂದ ಆಗುವಂತ ಉಪಯೋಗಕ್ಕಿಂತ ಜಾಸ್ತಿ ತೊಂದರೆಗಳೇ ಆಗ್ಬಿಡ್ಬೋದು. ನಮ್ಮ ಸೊಂಟ ಅಲ್ಲಿ ಇಲ್ಲಿ ಮೂಳೆ ಅಥವಾ ಮಾಂಸಖಂಡಗಳಲ್ಲಿ ಉಳುಕು ಬರುವಂತದ್ದು, ತೊಂದರೆ ಆಗುವಂತದ್ದು, ಅಥವಾ ನನ್ನ ಹೃದಯದ ಮೇಲೆ ಹೆಚ್ಚು ಒತ್ತಡ ಬಿದ್ದು ಮಾಂಸಖಂಡಗಳು ಇನ್ನಷ್ಟು ವೀಕ್ ಆಗುವಂತದ್ದು, ಗಟ್ಟಿ ಆಗೋದ್ರ ಬದಲು ವೀಕ್ ಆಗುವಂತದ್ದು, ಏರ್ಪೇರ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಆದ್ರಿಂದ ನಾವು ನಿಧಾನವಾಗಿ ಬಿಲ್ಡಪ್ ಮಾಡಿಕೊಂಡು ನಮ್ಮ ದೇಹದ ಪ್ರಕೃತಿಗೆ ಅನುಗುಣವಾಗಿ ಬೇರೆಯವ್ರ ಜೊತೆ ಕಂಪೇರ್ ಮಾಡದೆ ನಾವು ಎಷ್ಟು ಮಾಡಬೇಕು, ನಮ್ಮ ದೇಹಕ್ಕೆ ಸರಿಯಾದ ರೀತಿಯಲ್ಲಿ ನಮ್ಮ ಸ್ವೀಟ್ ಸ್ಪಾಟ್ ಅನ್ನ ಕಂಡುಕೊಳ್ಳೋದು ನಮ್ಮ ಕರ್ತವ್ಯ. ಈಗ ಪ್ರತಿಯೊಬ್ಬರು ವ್ಯಾಯಾಮ ಮಾಡಬೇಕಾದ್ರೆ ಏನೇನು ಸೇರಿಸಬೇಕು ಅಥವಾ ಯಾವ್ಯಾವ ಕಾಂಪೊನೆಂಟ್ಸ್ ಪ್ರತಿನಿತ್ಯದ ವ್ಯಾಯಾಮದಲ್ಲಿ ಇರಬೇಕು ಅಂತ ನಾವು ಅರ್ಥ ಮಾಡ್ಕೋಬೇಕು. ಇದನ್ನ ನೆನ್ಪಿಡ್ಲಿಕ್ಕೆ ಸುಲಭ ಸೂತ್ರ FAR ಅಂತ. F ಅಂದ್ರೆ ಫ್ಲೆಕ್ಸಿಬಿಲಿಟಿ, A ಅಂದ್ರೆ ಏರೋಬಿಕ್ಸ್, R ಅಂತಂದ್ರೆ ರೆಸಿಸ್ಟೆನ್ಸ್ ಟ್ರೈನಿಂಗ್. ಮೊದಲನೇದು ಫ್ಲೆಕ್ಸಿಬಿಲಿಟಿ. ಫ್ಲೆಕ್ಸಿಬಿಲಿಟಿ ಅಂತಂದ್ರೆ ನಮ್ಮ ದೇಹದ ನಮ್ಯತೆಯನ್ನ ಚೆನ್ನಾಗಿ ಇಟ್ಕೊಳ್ಳೋದು. ಸ್ಟ್ರೆಚಿಂಗ್ ಎಕ್ಸರ್ಸೈಸಸ್ ಅಂತ ಹೇಳ್ತೀವಿ. ನಾವು ಸುಲಭವಾಗಿ ಮಾಡುವಂತಹ ಯೋಗಾಸನದಲ್ಲಿ ಇರುವಂತಹ ಹೆಚ್ಚಿನ ವ್ಯಾಯಾಮಗಳು ಈ ಸ್ಟ್ರೆಚಿಂಗ್ ಅಥವಾ ಫ್ಲೆಕ್ಸಿಬಿಲಿಟಿಯನ್ನ ಜಾಸ್ತಿ ಮಾಡುವಂತಹ ವ್ಯಾಯಾಮಗಳು. ಈ ರೀತಿ ನಾವು ಫ್ಲೆಕ್ಸಿಬಿಲಿಟಿನ, ದೇಹದ ನಮ್ಯತೆಯನ್ನು ಚೆನ್ನಾಗಿ ಇಟ್ಕೊಳ್ಳೋದ್ರಿಂದ ಸಡನ್ ಆಗಿ ನಾವು ಯಾವ್ದೋ ಒಂದು ಕೆಲಸ ಮಾಡಕ್ ಹೋದಾಗ ಉಳುಕಾಗುವಂಥದ್ದು, ಬಗ್ಗಿ ಭಾರ ಎತ್ತಬೇಕಾದ್ರೆ ಸೊಂಟ ಹಿಡ್ಕೊಂಡ್ಬಿಡುವಂಥದ್ದು, ಈ ರೀತಿ ಆಗುವಂತಹ ಸಾಧ್ಯತೆ ಕಡಿಮೆ. ನಂತರ ನಾವು ಪ್ರತಿಯೊಂದು ಅಂಗಾಂಗಕ್ಕೂ ಸ್ಟ್ರೆಚಿಂಗ್ ಅನ್ನ ಮಾಡಬೇಕು. ಯಾವುದೇ ವ್ಯಾಯಾಮ ಮಾಡ್ಬೇಕಾದ್ರೆ ಮೊದಲು ವಾರ್ಮ್ ಅಪ್ ಅಂತ ಮಾಡ್ಬೇಕು. ವಾರ್ಮ್ ಅಪ್ ಮಾಡಿ ಈ ಸ್ಟ್ರೆಚಿಂಗ್ ಅನ್ನ ಮಾಡೋದ್ರಿಂದ ಬಹಳ ಚೆನ್ನಾಗಿ ನಮ್ಮ ದೇಹದ ಎಲ್ಲಾ ಕೀಲುಗಳು ಚೆನ್ನಾಗಿ ಸಾಫ್ಟ್ ಆಗಿ, ಫ್ರೀ ಆಗಿ, ಮೊಬೈಲ್ ಆಗಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಆ ಮಾಂಸಖಂಡಗಳು ಕೂಡ ಫ್ರೀ ಆಗಿ ಕೆಲಸ ಮಾಡ್ಲಿಕ್ಕೆ ಸಹಾಯಕ ಆಗುತ್ತೆ. ಸೊ ಮೊದಲು ನಮ್ಮ ಕುತ್ತಿಗೆಯ ಸ್ಟ್ರೆಚಿಂಗ್ ಅನ್ನ ಮಾಡಬೇಕು. ನಂತರ ನಮ್ಮ ಭುಜದ ಸ್ಟ್ರೆಚಿಂಗ್, ನಮ್ಮ ಎಲ್ಬೋ ಜಾಯಿಂಟ್, ರಿಸ್ಟ್ ಜಾಯಿಂಟ್ ಹತ್ರ ಇರುವಂತಹ ಮಾಂಸಖಂಡಗಳು, ಕೀಲ್ಗಳ ಸ್ಟ್ರೆಚಿಂಗ್ ಅನ್ನ ಮಾಡುವಂತದ್ದು. ನಂತರ ನಮ್ಮ ಬ್ಯಾಕ್ ಸ್ಟ್ರೆಚಿಂಗ್ ಎಕ್ಸರ್ಸೈಸ್, ನಿಧಾನವಾಗಿ ಮುಂದೆ ಬಗ್ಗುವಂತಹದ್ದು, ಹಿಂದೆ ಬಗ್ಗುವಂತಹದ್ದು, ಆ ಕಡೆ ಈ ಕಡೆ ಟ್ವಿಸ್ಟ್ ಮಾಡಿ ಸ್ಟ್ರೆಚ್ ಮಾಡುವಂತದ್ದು. ನಂತರ ನಮ್ಮ ಸೊಂಟದ ಕೀಲಿನ ಸ್ಟ್ರೆಚಿಂಗ್ ಎಕ್ಸರ್ಸೈಸ್, ಹಿಪ್ ಜಾಯಿಂಟ್ ಅಕ್ಕಪಕ್ಕದಲ್ಲಿರುವಂತಹ ನಮ್ಮ ಪೃಷ್ಠಭಾಗದ ಮಾಂಸಖಂಡಗಳು, ನಮ್ಮ ಬೆನ್ನಿನ ಮಾಂಸಖಂಡಗಳ ಸ್ಟ್ರೆಚ್ ಮಾಡುವಂತದ್ದು. ನಂತರ ತೊಡೆಯ ಮುಂಭಾಗದಲ್ಲಿರುವಂತಹ ಕ್ವಾಡ್ರಿಸೆಪ್ಸ್ ಸ್ಟ್ರೆಚ್, ಹ್ಯಾಮ್ಸ್ಟ್ರಿಂಗ್, ನಮ್ಮ ತೊಡೆ ಹಿಂಭಾಗದಲ್ಲಿರುವಂತಹ ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚ್ ಮಾಡುವಂತಹದ್ದು. ನಮ್ಮ ಕಾಫ್ ಮಸಲ್, ಮೀನ್ಖಂಡದಲ್ಲಿರುವಂತಹ ಮಾಂಸಖಂಡಗಳನ್ನು ಸ್ಟ್ರೆಚ್ ಮಾಡುವಂತದ್ದು. ನಮ್ಮ ಕೈ ಬೆರಳುಗಳು ಮತ್ತು ಪಾದದ ಬೆರಳುಗಳನ್ನ, ಕಾಲನ್ನ, ಪಾದವನ್ನ ಸ್ಟ್ರೆಚ್ ಮಾಡುವಂತದ್ದು. ಈ ರೀತಿ ಮಾಡೋದ್ರಿಂದ ನಮ್ಮ ದೇಹ ಈ ವ್ಯಾಯಾಮಕ್ಕೆ, ನಮ್ಮ ಪ್ರತಿನಿತ್ಯದ ಕೆಲಸಕ್ಕೆ ಫ್ರೀ ಆಗಿ ರೆಡಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನಂತರ A ಅಂತಂದ್ರೆ ಏರೋಬಿಕ್ಸ್. ನಾವು ಏರೋಬಿಕ್ಸ್ ಅಂತಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನಮ್ಮ ದೇಹ ಹೋಗ್ಬೇಕಾದ್ರೆ ಆಕ್ಸಿಜನ್ ಅನ್ನ ಉಪಯೋಗಿಸ್ಕೊಂಡು ನಾವು ಮಾಡುವಂತಹ ವ್ಯಾಯಾಮ ಅಂತ ಹೇಳ್ಬೋದು. ಅಂದ್ರೆ ವಾಕಿಂಗ್ ಆಗಿರ್ಬೋದು, ಸ್ವಿಮ್ಮಿಂಗ್ ಆಗಿರ್ಬೋದು, ಸೈಕ್ಲಿಂಗ್ ಆಗಿರ್ಬೋದು, ಜಾಗಿಂಗ್, ರನ್ನಿಂಗ್, ಇವೆಲ್ಲವೂ ಕೂಡ ಏರೋಬಿಕ್ ಎಕ್ಸರ್ಸೈಸ್. ಈ ರೀತಿ ಏರೋಬಿಕ್ ಎಕ್ಸರ್ಸೈಸ್ ಮಾಡೋದ್ರಿಂದ ಬಹಳ ಚೆನ್ನಾಗಿ ನಮ್ಮ ಎಲ್ಲಾ ದೇಹದ ಅಂಗಾಂಗಗಳಿಗೂ ನಾವು ಕೆಲಸ ಕೊಟ್ಟ ಹಾಗಾಗುತ್ತೆ. ಮುಖ್ಯವಾಗಿ ನಮ್ಮ ಹಾರ್ಟ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಫಾಸ್ಟ್ ಆಗಿ ಓಡಿದಾಗ ಅಥವಾ ವಾಕಿಂಗ್ ಮಾಡಿದಾಗ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ. ಎಲ್ಲಾ ಅಂಗಾಂಗಗಳಿಗೂ ರಕ್ತ ಸಂಚಾರ ಚೆನ್ನಾಗಿ ಕೆಲಸ ಮಾಡುತ್ತೆ. ನಮ್ಮ ಹಾರ್ಟಿಗೂ ಎಕ್ಸರ್ಸೈಸ್ ಆಗುತ್ತೆ, ಬೇರೆ ಎಲ್ಲ ಮಾಂಸಖಂಡಗಳಿಗೂ ಕೂಡ ಎಕ್ಸರ್ಸೈಸ್ ಆದಾಗ ಆಗುತ್ತೆ.
ಸೊ ಇದನ್ನ ನಾವು ಎಷ್ಟೊತ್ತು ಮಾಡಬೇಕು, ಹೇಗೆ ಮಾಡಬೇಕು ಅಂತ ಈಗಾಗಲೇ ತಿಳ್ಕೊಂಡಿದ್ದೀವಿ. ಇದನ್ನ ಪ್ರತಿನಿತ್ಯ ಮಾಡೋದು ಬಹಳ ಮುಖ್ಯ ಅಂತ. ನಂತರ ಆರ್ ಅಂತಂದ್ರೆ ರೆಸಿಸ್ಟೆನ್ಸ್ ಟ್ರೈನಿಂಗ್. ಈ ಕೇವಲ ಈ ಯೋಗಾಸನ ಮಾಡಿ ವಾಕಿಂಗ್ ಮಾಡಿದ್ರೆ ಅಷ್ಟೇ ಸಾಕಾಗುತ್ತಾ ಅಂತ ಕೆಲವೊಬ್ರು ಅನ್ಕೊಂಡಿರ್ತಾರೆ. ಅಷ್ಟೇ ಸಾಕಾಗೋದಿಲ್ಲ. ನಮ್ಮ ಮಾಂಸಖಂಡಗಳಲ್ಲಿ ಶಕ್ತಿ ಬೇಕು, ಅಥವಾ ಈಗ ನನಗೆ ಸಕ್ಕರೆ ಕಾಯಿಲೆ ಇದೆ, ಸಕ್ಕರೆ ಕಾಯಿಲೆಯಲ್ಲಿ ಹೆಚ್ಚಿನ ಈ ಗ್ಲೂಕೋಸ್ ಅನ್ನ ನನ್ನ ಮಾಂಸಖಂಡಗಳು, ನನ್ನ ದೇಹ ಉಪಯೋಗಿಸ್ಕೋಬೇಕು ಅಂತಂದ್ರೆ ನಮ್ಮ ಮಾಂಸಖಂಡಗಳನ್ನ ಶಕ್ತಿ ಜಾಸ್ತಿ ಮಾಡುವಂತಹ ವ್ಯಾಯಾಮಗಳನ್ನು ಮಾಡಬೇಕು. ನಾನು ಗಟ್ಟಿ ಆಗ್ಬೇಕು, ನನಗೆ ಮಸಲ್ಸ್ ಬೇಕು ಅಂತ ಜಿಮ್ಮಿಗೆ ಹೋಗಿ ಮಾಡುವಂತ ಹೆಚ್ಚಿನ ವ್ಯಾಯಾಮಗಳು ರೆಸಿಸ್ಟೆನ್ಸ್ ಟ್ರೈನಿಂಗ್ ಆಗಿರುತ್ತೆ. ರೆಸಿಸ್ಟೆನ್ಸ್ ಟ್ರೈನಿಂಗ್ ಅಂದ್ರೆ ವೇಟ್ಸ್ ಅನ್ನು ಹಿಡ್ಕೊಂಡು ಮಾಡುವಂತಹದ್ದು. ಸುಲಭವಾಗಿ ನಾವು ಡಂಬಲ್ಸ್ ಅನ್ನು ಉಪಯೋಗಿಸಬಹುದು. 1 kg ಡಂಬಲ್ಸ್ ಇಂದ ಶುರು ಮಾಡಬಹುದು, 2 kg 4 kg ಡಂಬಲ್ಸ್ ತನಕ ಹೋಗ್ಬೋದು ಸುಲಭವಾಗಿ ಮಾಡುವಂತವ್ರಾದ್ರೆ. ಇನ್ನು ಹೆಚ್ಚು ಮಾಡ್ತಾ ಮಾಡ್ತಾ ಅದನ್ನ ಹೆಚ್ಚಿಸ್ತಾ ಹೋಗ್ಬೋದು. ಡಂಬಲ್ಸ್ ಇಲ್ಲ ಅಂತಂದ್ರೆ ನಾವು ನೀರಿನ ಬಾಟ್ಲ್ ಅನ್ನು ಉಪಯೋಗಿಸಬಹುದು, ಅಥವಾ 1 kg ತೂಕದ ಯಾವುದೇ ವಸ್ತುವನ್ನು ಹಿಡ್ಕೊಂಡು ನಿಧಾನವಾಗಿ ಮೊದಲು ಅಪ್ಪರ್ ಬಾಡಿ ರೆಸಿಸ್ಟೆನ್ಸ್ ಎಕ್ಸರ್ಸೈಸ್ ಅಂದ್ರೆ ನಮ್ಮ ಬೈಸೆಪ್ಸ್ ನ ಎಕ್ಸರ್ಸೈಸ್, ನನ್ನ ಟ್ರೈಸೆಪ್ಸ್ ಗೋಸ್ಕರ ಮಾಡುವಂತ ಎಕ್ಸರ್ಸೈಸ್, ನನ್ನ ಚೆಸ್ಟ್ ಮಸಲ್ಸ್ ನ ಗಟ್ಟಿಯಾಗಿ ಇಟ್ಕೊಳ್ಳುವಂಥದ್ದು, ಶೋಲ್ಡರ್ ಗರ್ಡಲ್ ಮಸಲ್ಸ್ ಗೆ ಮಾಡುವಂತಹ ರೆಸಿಸ್ಟೆನ್ಸ್ ಎಕ್ಸರ್ಸೈಸ್. ಈ ರೀತಿ ಪ್ರತಿಯೊಂದು ಅಂಗಾಂಗಕ್ಕೆ ತಕ್ಕ ಹಾಗೆ ಅದದೇ ವ್ಯಾಯಾಮಗಳನ್ನ ನಾವು ಕಲ್ತ್ಕೋಬೇಕು. ನಂತರ ನಮ್ಮ ಬೆನ್ನು ಮತ್ತು ಹೊಟ್ಟೆಯ ಭಾಗದ ಮಾಂಸಖಂಡಗಳಿಗೆ ರೆಸಿಸ್ಟೆನ್ಸ್ ಟ್ರೈನಿಂಗ್ ಹೇಗೆ ಮಾಡುವಂಥದ್ದು, ಅದಕ್ಕೆ ನಮ್ಮ ಬಾಡಿ ವೇಟ್ ಅನ್ನು ಉಪಯೋಗಿಸ್ಕೊಂಡೇ ನಾನು ರೆಸಿಸ್ಟೆನ್ಸ್ ಮಾಡ್ಬೋದು. ಪ್ರತಿಯೊಂದ್ಸಲ ನಾವು ಈ ಮಾಂಸಖಂಡಗಳಿಗೆ ನಾನು ನಿಧಾನವಾಗಿ ಗೋಡೆಯನ್ನು ದೂಕುವಂತಹದ್ದು ವ್ಯಾಯಾಮ ಮಾಡಿದ್ರೆ ನನ್ನ ಭುಜಕ್ಕೆ, ನನ್ನ ಎದೆ ಭಾಗ ಮಾಂಸಖಂಡ ಗಟ್ಟಿ ಆಗ್ತಾ ಹೋಗುತ್ತೆ. ಅವಾಗ ನಾನು ತೂಕವನ್ನು ಹಿಡ್ಕೋಬೇಕು ಅನ್ನೋಂಥ ಅವಶ್ಯಕತೆ ಇರೋದಿಲ್ಲ. ಅದೇ ರೀತಿ ನನ್ನ ಕಾಲಿನ ಬೇಕಾಗಿರುವಂತಹ ವ್ಯಾಯಾಮಗಳನ್ನ, ತೂಕವನ್ನು ಎತ್ತುವಂಥದ್ದು, ಕ್ವಾಡ್ರಿಸೆಪ್ಸ್ ಮಸಲ್ಸ್ ಅನ್ನ ಗಟ್ಟಿ ಮಾಡ್ಕೊಳ್ಳಿಕ್ಕೆ, ಹ್ಯಾಮ್ಸ್ಟ್ರಿಂಗ್ ಅನ್ನ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಹ್ಯಾಮ್ಸ್ಟ್ರಿಂಗ್ ಕರ್ಲ್, ಲೆಗ್ ಕರ್ಲ್, ಅಥವಾ ಬೇಕಾಗಿರುವಂತಹ ಆ ವ್ಯಾಯಾಮಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು ಕಲ್ತ್ಕೊಳ್ಳೋದು ಬಹಳ ಮುಖ್ಯ. ಅದರ ಜೊತೆಗೆ ಕೆಲವೊಮ್ಮೆ ಈ ಕೇವಲ ವೇಟ್ಸ್ ಅಲ್ದೇನೆ ರೆಸಿಸ್ಟೆನ್ಸ್ ಬ್ಯಾಂಡ್ ಅನ್ನು ಉಪಯೋಗಿಸಬಹುದು. ಥೆರಾ ಬ್ಯಾಂಡ್ ಅಂತ, ರಬ್ಬರ್ ಬ್ಯಾಂಡ್ ತರ, ಈ ಸೈಕಲ್ ಟೈರ್ ನ ಟ್ಯೂಬ್ ಇರುವಂತಹ ಆ ರೀತಿಯಾದಂತಹ ಬ್ಯಾಂಡ್ ಗಳು ಸಿಗುತ್ತೆ. ಅದನ್ನ ನಾವು ತಗೊಂಡು ಅದನ್ನ ಮಾಡೋದ್ರಿಂದ ಕೂಡ ಬಹಳ ಚೆನ್ನಾಗಿ ರೆಸಿಸ್ಟೆನ್ಸ್ ಕೊಟ್ಟು ನಮ್ಮ ದೇಹಕ್ಕೆ ಮಾಂಸಖಂಡಗಳು ಗಟ್ಟಿಯಾಗ್ಲಿಕ್ಕೆ, ಅದು ಶಕ್ತಿ ಜಾಸ್ತಿ ಆಗ್ಲಿಕ್ಕೆ ಸಹಾಯಕ ಆಗುತ್ತೆ. ಸೊ FAR ಈ ಫಾರ್ಮುಲಾನ ನಾವು ಮರಿಬಾರ್ದು. ಇದನ್ನ ಸರಿಯಾಗಿ ನೆನ್ಪಿಟ್ಕೋಬೇಕು. ನಮ್ಮ ಮಾಂಸಖಂಡಗಳಿಗೆ ಸರಿಯಾಗಿ ಮಧ್ಯ ಮಧ್ಯದಲ್ಲಿ ರೆಸ್ಟ್ ಕೊಡ್ಬೇಕು. ಕಂಟಿನ್ಯೂಸ್ ಆಗಿ ಒಂದೇ ಸಲ ಮಾಡ್ಬಿಡ್ತೀನಿ ಅಂತಲ್ಲ. ಮಾಂಸಖಂಡದಲ್ಲಿ ಲ್ಯಾಕ್ಟಿಕ್ ಆಸಿಡ್ ಅಂತ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ತುಂಬಾ ಲ್ಯಾಕ್ಟಿಕ್ ಆಸಿಡ್ ಪ್ರೊಡ್ಯೂಸ್ ಆಗ್ಬಿಟ್ರೆ ಅದರಲ್ಲಿ ಸುಸ್ತಾಗ್ಬಿಡುತ್ತೆ, ಅದು ಗಟ್ಟಿಯಾಗೋದನ್ನ ಆ ಪ್ರೊಸೆಸ್ ಸ್ಟಾಪ್ ಆಗ್ಬಿಡುತ್ತೆ. ಅದಕ್ಕೆ ಸರಿಯಾದ ಸಮಯವನ್ನ ನಾವು ರೆಸ್ಟ್ ಅನ್ನ ಕೊಟ್ಟು, ಸರಿಯಾದ ರೀತಿಯಲ್ಲಿ ನಾವು ಪ್ರತಿದಿನ ನಿದ್ದೆ ಮಾಡಿ, ನಮ್ಮ ದೇಹಕ್ಕೆ ಸರಿಯಾಗಿ ನೀರನ್ನ ನಾವು ಕೊಟ್ಟು, ದೇಹಕ್ಕೆ ಬೇಕಾಗಿರುವಂತಹ ಆಹಾರ ಪಥ್ಯವನ್ನ ತಗೊಂಡು, ಒಳ್ಳೆಯ ಪ್ರೋಟೀನ್ ಅಂಶ ತಗೋಬೇಕು, ಕಾರ್ಬೋಹೈಡ್ರೇಟ್ಸ್ ಲಿಮಿಟೆಡ್ ಆಗಿ ಒಳ್ಳೆ ಕಾರ್ಬೋಹೈಡ್ರೇಟ್ಸ್ ಅನ್ನು ತಗೋಬೇಕು, ಒಳ್ಳೆ ಫ್ಯಾಟ್ಸ್ ಅನ್ನು ಮಾತ್ರ ತಗೋಬೇಕು, ನೀರು ಮಿನಿಮಮ್ 3 ರಿಂದ 4 ಲೀಟರ್ ನೀರನ್ನು ಕುಡಿಬೇಕು. ಈ ರೀತಿ ಮಾಡ್ಕೊಂಡು ನಾವು ಪ್ರತಿನಿತ್ಯ ವ್ಯಾಯಾಮ ಮಾಡಿದಾಗ ನಮ್ಗೆ ಬಹಳ ಚೆನ್ನಾಗಿ ನಮ್ಗೆ ಉಪಯೋಗ ಆಗುತ್ತೆ. ಇನ್ನು ಕೆಲವರು ಈ ಬಿಸಿ ಲೈಫ್ ಅಲ್ಲಿ ನನಗೆ ಟೈಮೇ ಇಲ್ಲ ಡಾಕ್ಟ್ರೆ, 1 ಗಂಟೆ ವ್ಯಾಯಾಮ ಹೇಗ್ ಮಾಡಕ್ಕಾಗುತ್ತೆ, ನನ್ನ ಹತ್ರ ಆಗಲ್ಲ ಅಂತ ಹೇಳೋರು ಇರ್ತಾರೆ. ಆ ತರದವರಿಗೆ HIIT ಅಂತ ಬರುತ್ತೆ, ಹೈ ಇಂಟೆನ್ಸಿಟಿ ಇಂಟರ್ವಲ್ ಟ್ರೈನಿಂಗ್ ಅಂತ. 15 ರಿಂದ 20 ನಿಮಿಷ ಹೈ ಇಂಟೆನ್ಸಿಟಿ, ಸಡನ್ ಆಗಿ ನಮ್ಮ ಹಾರ್ಟ್ ರೇಟ್ ಜಾಸ್ತಿ ಆಗೋ ರೀತಿಯಲ್ಲಿ ಕೆಲವೊಂದು ವ್ಯಾಯಾಮಗಳನ್ನು ಮಾಡೋದ್ರಿಂದ, ತುಂಬಾ ಜಾಸ್ತಿ ಜೋರಾಗಿ ಏರೋಬಿಕ್ ಡ್ಯಾನ್ಸ್ ಅನ್ನ ಮಾಡೋದ್ರಿಂದ, ಈ ರೀತಿ ಮಾಡೋದ್ರಿಂದ ಕೂಡ ಬಹಳ ಚೆನ್ನಾಗಿ ನಮ್ಮ ದೇಹಕ್ಕೆ ಎಲ್ಲಾ ರೀತಿಯಾದಂತಹ ವ್ಯಾಯಾಮಗಳನ್ನು ಕೂಡ ನಾವು ಕಡಿಮೆ ಸಮಯದಲ್ಲಿ ಕೊಡ್ಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ಬಟ್ ಎಲ್ಲಾ ವ್ಯಾಯಾಮಗಳನ್ನ ಸರಿಯಾದ ಟ್ರೈನರ್ ಅಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಂಡು ತಿಳ್ಕೊಂಡು ಮಾಡುವಂತದ್ದು ಒಳ್ಳೇದು. ಈ ರೀತಿ ಮಾಡ್ಲಿಲ್ಲ ಅಂದ್ರೆ ನಮ್ಮ ದೇಹಕ್ಕೆ ಏಟಾಗುವಂತಹ, ಪೆಟ್ಟುಗಳು ಬೀಳುವಂತಹ, ನೋವುಗಳು ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ. ಆದ್ರಿಂದ ನಿಮ್ಮ ಡಾಕ್ಟರ್ ಹತ್ರ, ಫಿಸಿಯೋಥೆರಪಿಸ್ಟ್ ಅಥವಾ ಜಿಮ್ ಟ್ರೈನರ್ ಹತ್ರ ಸರಿಯಾದ ರೀತಿಯಲ್ಲಿ ಟ್ರೈನಿಂಗ್ ಮಾಡಿಕೊಂಡು, ನಮ್ಮ ಸಮಸ್ಯೆ ಇದ್ರೆ, ನನಗೆ ಬೆನ್ನು ನೋವಿದೆ, ಈ ವ್ಯಾಯಾಮ ಮಾಡ್ಬೋದಾ, ಮಂಡಿ ನೋವಿದೆ, ಈ ವ್ಯಾಯಾಮ ಮಾಡ್ಬೋದಾ ಅಂತ ತಿಳ್ಕೊಂಡು ಮಾಡೋದು ಬಹಳ ಮುಖ್ಯ. ಇವತ್ತು ನಾವು ವ್ಯಾಯಾಮ ನಮ್ಮ ದೇಹಕ್ಕೆ ಯಾಕೆ ಬೇಕು, ನಮ್ಮ ದೇಹದ ಪ್ರಕೃತಿಗೆ ಅನುಗುಣವಾಗಿ ಹೇಗೆ ವ್ಯಾಯಾಮ ಮಾಡಬೇಕು ಅಂತ ಅರ್ಥ ಮಾಡ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ಇದೇ ವಿಡಿಯೋನ ಬೇರೆ ನಿಮ್ಮ ಅಕ್ಕಪಕ್ಕದವರಿಗೆ, ನಿಮ್ಮ ಮನೆಯವ್ರ ಜೊತೆ ಶೇರ್ ಮಾಡಿ. ಹೆಚ್ಚಿನ ಇದೇ ರೀತಿಯಾದಂತಹ ವಿಡಿಯೋನ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಕಾಪಾಡ್ಕೊಳ್ಳೋದು ನಮ್ಮ ಹೊಣೆ ಕೂಡ. ನಮಸ್ಕಾರ.